ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿಮಗೆ ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ KCET ಅಥವಾ UGCET 2025 ಆಪ್ಷನ್ ಎಂಟ್ರಿನ ನಿನ್ನೆ ನೈಟ್ ಬಿಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ UGCET 2025 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಸೊ ಅದು ಅಂದರೆ ಈ ಸಲ ತುಂಬ ಡಿಫಿಕಲ್ಟಾಗಿ ಮಾಡ್ತಾಯಿದ್ದಾರೆ. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದಾಗಲಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದಾಗಲಿ ಅಥವಾ ಫೇಸ್ ಕ್ಯಾಪ್ಚರ್ ಆಗಲಿ, ಸೊ ಈ ಥರ ಎಲ್ಲ ಡಿಫಿಕಲ್ಟಾಗಿ ಮಾಡ್ತಾಯಿದ್ದಾರೆ. ಸೊ ಇದು ಬೆಸ್ಟ್ ಏನಪ್ಪ ಅಂದರೆ ನಿಮ್ಮ ಫೋನಲ್ಲೇ ಮಾಡ್ಕೋಬೋದು. ತುಂಬ ಈಸಿ ಪ್ರೊಸೀಜರು. ನಿಮ್ಮ ಫೋನಲ್ಲೇ ಮಾಡ್ಕೊಂಡ್ರೆ ತುಂಬ ಬೇಗ ಮಾಡ್ಕೋಬೋದು. ಯಾಕಂದರೆ ಸೈಬರ್ ಸೆಂಟ್ರಲ್ಲಿ ಹೋದರೆ ಮತ್ತೆ ಅಲ್ಲಿ ನೀವು ಮುಂದೆ ಕೂತ್ಕೊಂಡು ಫೇಸ್ ಕ್ಯಾಪ್ಚರ್ ಮಾಡಿಕೊಂಡು ಅದೆಲ್ಲ ತುಂಬ ಇದಾಗುತ್ತೆ. ಸೊ ನೀವು ಈಸಿಯಾಗಿ ಫೋನಲ್ಲೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೊಂದು ಡೌಟು ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿನ ಫೋನಲ್ಲೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ರಲ್ಲಿ ನಿಮಗೆ ಹೇಳಿದ್ದೆ ಕಾಮೆಂಟ್ಸ್ ಮಾಡಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ. ಸೊ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಒಂದು 50 ಅಬೌವ್ ಕಾಮೆಂಟ್ಸ್ ಬಂದಿದೆ. ಸೊ ಅದೆಲ್ಲ ಕಾಮೆಂಟ್ಸ್ಗೂ ನಾನು ಉತ್ತರ ಕೊಡ್ತೀನಿ, ಆನ್ಸರ್ ಮಾಡ್ತೀನಿ ಇವಾಗ. ಸೊ ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿರಿ. ಯಾಕಂದರೆ ನಿಮಗೆ ಇರೋ ಡೌಟ್ಸು ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಇರುತ್ತೆ, ಅವರಿಗೆ ಇರೋ ಡೌಟ್ಸ್ ಕೂಡ ಅವರಿಗೆ ಇರೋ ಡೌಟ್ಸ್ ಕೂಡ ನಿಮಗೂ ಕೂಡ ಇರುತ್ತೆ. ಸೊ ನಿಮಗೆ ಇರೋ ಡೌಟ್ಸು ಅವರಿಗಿರೋ ಡೌಟ್ಸು ಎರಡು ಅವರಿಗೂ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ. ಸೊ ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ವಿಡಿಯೋನ ಅವರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ದರೂ ಅವರಿಗೂ ಕೂಡ ಶೇರ್ ಮಾಡಿರಿ. ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತದೆ. ಸೊ ಫಸ್ಟ್ ಬಂದಿಟ್ಟು ಏನಪ್ಪ ಅಂದರೆ ನಾನು ಯೂಟ್ಯೂಬಲ್ಲಿ ಬಂದಿರೋ ಮೀನ್ಸ್ ಬೆಳಗ್ಗೆ ಮಾಡಿರೋ ವೀಡಿಯೋಗೆ ಏನೇನು ಕಾಮೆಂಟ್ಸ್ ಬಂದಿದೆ ನೋಡಿ ನಾನು ಇವಾಗ ಆನ್ಸರ್ ಮಾಡ್ತೀನಿ ಪ್ರತಿಯೊಂದಕ್ಕೂ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ? ಸೊ ಸದ್ಯಕ್ಕೆ ನನಗೆ ತಿಳಿದಿರೋ ಪ್ರಕಾರ ಏನಂದರೆ ಜಸ್ಟ್ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರಲ್ಲಿ ಬರೋ ಕೋರ್ಸಸ್ಸು, ಹಾರ್ಟಿಕಲ್ಚರ್ ಆಗಲಿ ಅಥವಾ BTech ಅಗ್ರಿ ಆಗಲಿ, ಸೊ ವೆಟರ್ನರಿ ಸೈನ್ಸ್ ಆಗಲಿ, ಸೊ ಇಷ್ಟು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇದೆ. ಯಾಕಂದರೆ BSc ನರ್ಸಿಂಗ್ ಇನ್ನೂ BSc ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, KAಗೆ ಇನ್ನೂ ಬಂದಿಲ್ಲ. ಸೊ ಸ್ವಲ್ಪ ಲೇಟ್ ಆಗ್ಬೋದು. ಮೀನ್ಸ್ KA ಕಡೆಯಿಂದ ಅಪ್ಡೇಟ್ ಬಂದರೆ ಖಂಡಿತ ನಾನು ಅಪ್ಡೇಟ್ ಕೊಡ್ತೀನಿ, ನಿಮ್ಮ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿಲ್ಲ ಇವಾಗ ನಾನು ಇವಾಗ ಒಂದು ಕಾಮೆಂಟಲ್ಲಿ ಮೆಸೇಜಲ್ಲಿ ರಿಪ್ಲೈ ಕೊಡ್ತೀನಿ, ವಾಟ್ಸಪ್ ಗ್ರೂಪ್ನ ಲಿಂಕ್ ಕಳಿಸ್ತೀನಿ. ಸೊ ಎಲ್ಲರೂ ಜಾಯ್ನ್ ಆಗಿರಿ. ಸೊ ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಅಣ್ಣ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಇನ್ನೂ ಲೇಟಾ? ಯಾವಾಗ ಅಣ್ಣ? ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿರಿ, ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡುತ್ತೆ, ವೇಟ್ ಮಾಡಿರಿ. ಸೊ ನೆಕ್ಸ್ಟು ಸರ್ ಇದು ಮಾರ್ಕ್ ಆಪ್ಷನ್ ಎಂಟ್ರಿನ ಅಥವಾ ರೌಂಡ್ 1? ಇದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಸೊ ಜಸ್ಟ್ ಇವಾಗ ಏನಪ್ಪ ಅಂದರೆ ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಹಾಕೋದು ಅಣ್ಣ, ರಿಪ್ಲೈ ಪ್ಲೀಸ್. ಇದರಲ್ಲಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಹಾಕೋದು ಅಂದರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಕೋರ್ಸ್ ಇಂಜಿನಿಯರಿಂಗ್ ಮಾಡೋರಿದ್ದರೆ ಅಥವಾ ವೆಟರ್ನರಿ ಸೈನ್ಸ್ ಮಾಡೋರಿದ್ದರೆ ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಬಟ್ ಪರವಾಗಿಲ್ಲ. ಬಟ್ ಈವ್ನಿಂಗ್ವರೆಗೂ ವೇಟ್ ಮಾಡಿರಿ. ಯಾಕಂದರೆ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ. ಮೀನ್ಸ್ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ ಬರಬೇಕು. ಯಾಕಂದರೆ ಪ್ರತಿ ವರ್ಷ ಟೈಮ್ ಟೇಬಲ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ. ಬಟ್ ಈ ವರ್ಷ ಏನಂದರೆ ಡೈರೆಕ್ಟ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಅವರು ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಹೇಳಿದರು. ಏನಪ್ಪ ಅಂದರೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಈ ಸಲ ಅಂದರೆ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿನ ಬೇಗ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ನ ಇನ್ನೂ ಬಿಟ್ಟಿಲ್ಲ. ಸೊ ಈವ್ನಿಂಗ್ವರೆಗೂ ವೇಟ್ ಮಾಡಿರಿ, ನಾನು ಅಪ್ಡೇಟ್ ಕೊಡ್ತೀನಿ. ಅಕಸ್ಮಾತ್ ಏನಾದರೂ ಟೈಮ್ ಟೇಬಲ್ ಬಂತು ಅಂದರೆ ಓಕೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ರೆಡಿ, ಓಕೆ, ನೋ ಪ್ರಾಬ್ಲಮ್. ಬಟ್ ಏನಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಿರಿ, ಯಾರೂ ಅವಸರ ಪಡಬೇಡ್ರಿ. ಯಾಕಂದರೆ ಆಪ್ಷನ್ ಎಂಟ್ರಿಗೆ ಏನಪ್ಪ ಅಂದರೆ 4 ಅಥವಾ 5 ದಿನ ಟೈಮಿಂಗ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸೊ ಸ್ವಲ್ಪ ವೇಟ್ ಮಾಡಿರಿ. ಅಕಸ್ಮಾತ್ ನೀವು ಇಂಜಿನಿಯರಿಂಗು ಅಥವಾ ವೆಟರ್ನರಿ ಸೈನ್ಸ್ ಮಾಡೋದಿದ್ದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ ಇವತ್ತೊಂದು ದಿನ ವೇಟ್ ಮಾಡಿರಿ, ಏನು ತೊಂದರೆ ಇಲ್ಲ. ಟೈಮ್ ಟೇಬಲ್ ಬರಲಿ, ಬಂದ ಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ. ಸೊ ಜುಲೈ 14 ಅಂತ ಹೇಳ್ತಿದ್ದಾರೆ. ಜುಲೈ 14 ಇರ್ಬೋದು ಮೇ ಬಿ. ಇನ್ನು ಟೈಮ್ ಟೇಬಲ್ ಕರೆಕ್ಟಾಗಿ ಬಂದಿಲ್ಲ. ಟೈಮ್ ಟೇಬಲ್ ಬಂದ ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಡೇಟು. ಸೊ ನೆಕ್ಸ್ಟು ಸರ್ ನಾವು ಫಸ್ಟ್ ಪ್ರಿಯಾರಿಟಿ ಕೊಡೋದೇ ಸಿಗುತ್ತಾ? ಅದು ಡಿಪೆಂಡ್ ಅಪಾನ್ ನಿಮ್ಮ ರ್ಯಾಂಕ್ ಮೇಲೆ ಆಗುತ್ತೆ. ನಿಮ್ಮ ರ್ಯಾಂಕ್ ಮೇಲೆ ಅಥವಾ ನಿಮ್ಮ ಕ್ಯಾಟಗರಿ ಅಥವಾ ನಿಮ್ಮ ಸ್ಪೆಷಲ್ ರಿಸರ್ವೇಷನ್ ಏನಾದರೂ ಇರ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಮೀನ್ಸ್ ಇದು ಇನ್ನೊಂದು, ಸರ್ ನಾವು ಫಸ್ಟ್ ಪ್ರಿಯಾರಿಟಿ ಕೊಡೋದೇ ಸಿಗುತ್ತಾ? ಮೀನ್ಸ್ ಇವಾಗ ನೀವು ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲಪ್ಪ ಅಂದರೆ ನೀವು ಅದೇ ಸೀಟ್ನ ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡಿದರೆ ಆ ಸೆಕೆಂಡ್ ರೌಂಡಲ್ಲಿ ಕೂಡ ಸಿಗಲಿಲ್ಲ ಅಂದರೆ ಥರ್ಡ್ ರೌಂಡಲ್ಲಿ ಟ್ರೈ ಮಾಡಿದ್ರು ಕೂಡ ನಿಮಗೆ ಫಸ್ಟು ಸೆಕೆಂಡ್ ಥರ್ಡ್ ರೌಂಡ್ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ಒಂದು 75% ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟು ಸರ್ ವೆರಿಫಿಕೇಷನ್ ಸ್ಲಿಪ್ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗುತ್ತೆ, ಅದ್ರ ಬಗ್ಗೆ ವರಿ ಬೇಡ. ಇನ್ನೊಂದು ಸಲ ಡೌನ್ಲೋಡ್ ಮೀನ್ಸ್ ಅದನ್ನು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ತಾಯಿರಿ, ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ ಮೀನ್ಸ್ ಇದ್ರ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ ಏನಪ್ಪ ಅಂದರೆ ಅದರಲ್ಲಿ ಆಪ್ಷನ್ ಎಂಟ್ರಿ ಎಷ್ಟು ದಿನ ಟೈಮಿಂಗ್ ಇರುತ್ತೆ. ಮತ್ತು ಮಾಕ್ ಅಲ್ಟಿಮೇಟ್ ಅಂದರೆ ನಾನು ಮುಂಚೆ ಕೂಡ ಹೇಳಿದ್ದೆ. ಮಾಕ್ ಅಲ್ಟಿಮೇಟ್ ಏನಂದ್ರಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಏನಂದರೆ 3 ದಿನಕ್ಕೆ ಅಥವಾ 2 ದಿನಕ್ಕೆ ಏನಪ್ಪ ಅಂದರೆ ಒಂದು ರಿಸಲ್ಟ್ ಬಿಡ್ತಾರೆ. ಆ ರಿಸಲ್ಟ್ ಏನಪ್ಪ ಅಂದರೆ ಸುಮ್ಮನೆ ಜಸ್ಟ್ ಟ್ರಯಲ್ ಥರ
ಟ್ರಯಲ್ ಥರ ರಿಸಲ್ಟ್ ಬಿಡ್ತಾರೆ. ಮತ್ತು ರಿಸಲ್ಟ್ ಬಿಟ್ಟ ಮೇಲೆ ಮತ್ತೇನಪ್ಪ ಅಂದರೆ ಮತ್ತೆ ಆಬ್ಸೆಂಟ್ರಿ ಎಡಿಟಿಂಗ್ ಮಾಡೋಕ್ಕೆ ಮತ್ತು ಆಬ್ಸೆಂಟ್ರಿ ಮಾಡೋಕ್ಕೆ ಮತ್ತು ಟೈಮ್ ಕೊಡ್ತಾರೆ. ಸೊ ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ಆಬ್ಸೆಂಟ್ರಿ ಮಾಡೋಕ್ಕೆ 2-3 ದಿನ ಟೈಮ್ ಕೊಟ್ಟ ತಕ್ಷಣ ಮತ್ತೆ ಅದು ನೆಕ್ಸ್ಟ್ ರಿಸಲ್ಟ್ ಬರುತ್ತೆ, ಅದು ಫೈನಲ್ ರಿಸಲ್ಟ್ ನಿಮ್ಮದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇಷ್ಟೆಲ್ಲ ಟೈಮ್ ಟೇಬಲ್ ಇರುತ್ತೆ. ಸೊ ಯಾವುದಾದ್ರೂ KA ಕಡೆಯಿಂದ ಅಪ್ಡೇಟ್ ಬಂತಾ? ಸೊ ಅಪ್ಡೇಟ್ ಇವಾಗ ಏನೂ ಬಂದಿಲ್ಲ. ಸೊ ಈವ್ನಿಂಗ್ವರೆಗೂ ವೇಟ್ ಮಾಡಿರಿ. ಇವಾಗ ಜಸ್ಟ್ ಏನಪ್ಪ ಅಂದರೆ ಆಬ್ಸೆಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಅದೇ ಒಂದು ಅಪ್ಡೇಟು ಮತ್ತು ಏನಿಲ್ಲ. ಸೊ ಈವ್ನಿಂಗ್ವರೆಗೂ ವೇಟ್ ಮಾಡಿರಿ. ನಾನು ಏನಾದರೂ ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಸರ್ ಆಫ್ಟರ್ ಎಡಿಷನ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಆಲ್ಸೋ ಐ ಗಾಟ್ ಸೇಮ್ ವೆರಿಫಿಕೇಷನ್ ಸ್ಲಿಪ್ ವಾಟ್ ಟು ಡೂ ನೌ. ಇದು ಇನ್ನೂ ತುಂಬ ಸ್ಟೂಡೆಂಟ್ಸ್ದು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಮಾಡ್ತಾರೆ ಖಂಡಿತ. KAದವರು ಅಪ್ಡೇಟ್ ಮಾಡೇ ಮಾಡ್ತಾರೆ. KAದವರು ಮೋಸ ಮಾಡಲ್ಲ. ಪ್ರತಿ ವರ್ಷ ಕರೆಕ್ಟಾಗಿ ಮಾಡೇ ಮಾಡ್ತಾರೆ. ಸೊ ಅಪ್ಡೇಟ್ ಆಗುತ್ತೆ. ರೀಡೌನ್ಲೋಡ್ ಮಾಡ್ತಾಯಿರಿ, ಅಥವಾ ಬೇರೆ ಲಿಂಕ್ ಕೂಡ ಬಿಡ್ಬೋದು, ಅಥವಾ ಅದೇ ಲಿಂಕ್ ಮೇಲೆ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೋದು. ಒಂದು ನೋಟಿಫಿಕೇಷನ್ ಅಥವಾ ಏನಾದರೂ ಬಿಡ್ತಾರೆ. ಅಲ್ಲೂ KA ಕಡೆಯಿಂದ ಏನಾದರೂ ಅಪ್ಡೇಟ್ ಬರುತ್ತೋ ನಾವು ವೇಟ್ ಮಾಡಿರಿ. ಸೊ ನೆಕ್ಸ್ಟು ಅಣ್ಣ KA ಕಡೆಯಿಂದ ಒಂದನೇದು ವಿಡಿಯೋ ಬಂದಿದೆಯಲ್ಲ, ಅದನ್ನು ನೋಡಿದ್ದೀವಿ. ನಾನು ನೀಟ್ ಬರೆದಿದ್ದೆ, ಆದರೆ ರ್ಯಾಂಕ್ ಜಾಸ್ತಿ ಬಂದಿದೆ. ನಾನು ಇವಾಗ CET ಮೇಲೆ ನರ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ನೀಟ್ ಲಾಗಿನ್ ಆಗಿದ್ದಿಲ್ಲ. ಏನೂ ಆಗಲ್ವಾ ಅಣ್ಣ? ಆಬ್ಸೆಂಟ್ರಿನ ಕಂಬೈನ್ ಮಾಡ್ಬೋದು. ಮೀನ್ಸ್ ನೀಟ್ ಕೂಡ ಮಾಡ್ಬೋದು, CET ಕೂಡ ಮಾಡ್ಬೋದು. ಅಕಸ್ಮಾತ್ ನೀವು CET ರ್ಯಾಂಕ್ ಬಂದಿತ್ತು, KCT ಎಕ್ಸಾಮ್ ಬರೆದು ರ್ಯಾಂಕ್ ಬಂದಿದ್ದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದರೆ ನೀವು ನರ್ಸಿಂಗ್ ಆಬ್ಸೆಂಟ್ರಿ ಮಾಡ್ಬೋದು. ಬಟ್ ಸದ್ಯಕ್ಕೆ ಏನಪ್ಪ ಅಂದರೆ ನರ್ಸಿಂಗ್ ಆಬ್ಸೆಂಟ್ರಿ ಇನ್ನೂ ಬಿಟ್ಟಿಲ್ಲ. ಸೊ ಅವಸರ ಬೇಡ, ಆರಾಮಾಗಿ KA ಕಡೆಯಿಂದ ಅಪ್ಡೇಟ್ ಬರುತ್ತೋ ನಾವು ವೇಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ನಾನು ಹೇಳ್ತೀನಿ, ಅದನ್ನು ಮಾಡ್ತಾ ಹೋಗಿರಿ. ಸೊ ಇವಾಗ ನೆಕ್ಸ್ಟು ಸರ್, ಇವಾಗ ಅಗ್ರಿಕಲ್ಚರ್ ಆಬ್ಸೆಂಟ್ರಿಗೆ ಅಮೌಂಟ್ ಪೇ ಮಾಡಿದರೆ ಮತ್ತೆ ನೆಕ್ಸ್ಟ್ ನರ್ಸಿಂಗ್ಗೆ ಆಬ್ಸೆಂಟ್ರಿ ಮಾಡುವಾಗ ಮತ್ತೆ ಅಮೌಂಟ್ ಪೇ ಮಾಡಬೇಕಾ ಸರ್? ಸೊ ಇದು ಡೌಟ್ ಕ್ಲಿಯರ್ ಮಾಡ್ತೀನಿ ಇವಾಗಲೇ. 750 ರೂಪೀಸ್ ಏನಿದೆಯಲ್ಲ, ಇದು ಒಂದೇ ಸಲ ಪೇ ಮಾಡೋದು. ನೀವು ಆಬ್ಸೆಂಟ್ರಿನ ಎಷ್ಟು ಬೇಕಾದ ಕೋರ್ಸ್ ಮಾಡಿದರೂ ಕೂಡ ನೀವು ಫಸ್ಟಿಗೆ 750 ಪೇ ಮಾಡ್ತಿರಲ್ಲ, ಅದು ಒಂದೇ ಸಲ ಮಾತ್ರ 750 ಪೇ ಮಾಡೋದು. ಇವು ನೆಕ್ಸ್ಟು ಯಾವುದು ಪೇ ಮಾಡೋದಿಲ್ಲ. ಸೊ ಎಲ್ಲ ಕೋರ್ಸ್ಗೆ ಮಾಡಿದರೂ ಕೂಡ ಒಂದೇ ಸಲ 750 ಪೇ ಮಾಡಬೇಕು. ಬೇರೆ ಕೋರ್ಸ್ಗೆ 750 ಅದೆಲ್ಲ ಇಲ್ಲ. ಜಸ್ಟ್ ಒಂದು ಸಲ ಮಾಡಿದರೆ ಮುಗೀತು. ಸೊ ನೆಕ್ಸ್ಟು ಸರ್, ಇವಾಗ ಇಂಜಿನಿಯರಿಂಗ್ಗೆ ಆಪ್ಷನ್ಟ್ರಿ ಮಾಡಿ ನೆಕ್ಸ್ಟ್ ನರ್ಸಿಂಗ್ಗೆ ಆಪ್ಷನ್ಟ್ರಿ ಮಾಡ್ಬೋದಾ ಸರ್? ಮಾಡ್ಬೋದು, ನೋ ಪ್ರಾಬ್ಲಮ್. ನೀವು 3-4 ಕೋರ್ಸ್ ಕೂಡ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮೇಲೆ ಫೋಕಸ್ ಮಾಡಿ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಸರ್, ಲಾಸ್ಟ್ ಡೇಟ್ ಯಾವಾಗ ಆಬ್ಸೆಂಟ್ ಇರೋದು? ಜುಲೈ 14 ಅಂತ ಹೇಳ್ತಿದ್ದಾರೆ. ಬಟ್ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಸೊ ಟೈಮ್ ಟೇಬಲ್ ಬಿಟ್ಟಾಗ ನಾನು ಕನ್ಫರ್ಮ್ ಆಗಿ ತಿಳಿಸ್ತೀನಿ. ಸೊ ನೆಕ್ಸ್ಟು ಬ್ರೋ, ಅಗ್ರಿಕಲ್ಚರ್ಗೆ ಫ್ಯೂಚರ್ ಇದೆಯಾ? ಪ್ಲೀಸ್ ಟೆಲ್ ಮಿ ಬ್ರೋ ಪ್ಲೀಸ್. ನೀನು ಚೆನ್ನಾಗಿ ಓದ್ಕೊಂಡ್ರೆ ಏನಪ್ಪ ಅಂದರೆ ನಿನಗೆ BSc ಅಗ್ರಿಕಲ್ಚರ್ ಮೇಲೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಅಗ್ರಿಕಲ್ಚರಲ್ ಆಫೀಸರ್ ಆಗಲಿ ಅಥವಾ ರಿಸರ್ಚ್ ಆಫೀಸರ್ ಆಗಲಿ, ಸೊ ಇಂಥದ್ದೆಲ್ಲ ಗೌರ್ಮೆಂಟ್ ಜಾಬ್ಸ್ ಆಪರ್ಚುನಿಟಿ ಇದೆ. ಸೊ ಇದಕ್ಕೂ ಫ್ಯೂಚರ್ ಇದೆ, ಇದಕ್ಕೆ ಇಲ್ಲ ಅಂತಲ್ಲ. ಸೊ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ, ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಒಂದು ಫ್ಯೂಚರ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ಬ್ರೋ, ರೀಡ್ ಮೈ ಕಾಮೆಂಟ್. ನಾನು ಎಲ್ಲರದ್ದು ಇವಾಗ ತಿಳಿಸ್ತಾ ಇದ್ದೀನಿ, ಕರೆಕ್ಟಾಗಿ ವಿಡಿಯೋ ಕರೆಕ್ಟಾಗಿ ನೋಡಿರಿ, ಕೊನೆವರೆಗೂ ನೋಡಿರಿ. ಸೊ ಸರ್, ನಾನು ಎಡಿಟ್ ಮಾಡಿಸುವ ಫಸ್ಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದೆ, ಆದರೆ ಎಡಿಟ್ ಮಾಡಿಸಿದ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಲು ಆಗುತ್ತಿಲ್ಲ. ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಡೌನ್ಲೋಡ್ ಮಾಡಿರುವ ಸ್ಲಿಪ್ನ ಸ್ಕ್ಯಾನ್ ಮಾಡಿದರೆ ಏನಾಗುತ್ತೆ ಸರ್? ಸ್ಕ್ಯಾನು ಕರೆಕ್ಟ್ ಒಂದೇ ಇರುತ್ತೆ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸ್ಕ್ಯಾನು CET ನಂಬರು ಒಂದೇ ಇರುತ್ತೆ. ಅಕಸ್ಮಾತ್ ನಿಮಗೆ ಸ್ಕ್ಯಾನ್ ಮೂಲಕ ಸ್ಕ್ಯಾನ್ ಮೂಲಕ ಆಪ್ಷನ್ಟ್ರಿ ಮಾಡೋಕ್ಕೆ ಬರಲಿಲ್ಲಪ್ಪ ಅಂದರೆ CET ನಂಬರ್ ಹಾಕಿ ನೀವು ಆಪ್ಷನ್ಟ್ರಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. CET ಅಪ್ಲಿಕೇಶನ್ ನಂಬರ್ ಹಾಕಿ ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ CET ನಂಬರ್ ಇದೆಲ್ಲ 5 ಡಿಜಿಟ್ಸು 5 ಡಿಜಿಟ್ಸು ಅದನ್ನು ಹಾಕಿ ನೆಕ್ಸ್ಟ್ OTP ಬರುತ್ತೆ. OTP ಸಬ್ಮಿಟ್ ಮಾಡಿದ ಮೇಲೆ ಆಮೇಲೆ ಏನಪ್ಪ ಅಂದರೆ ನಿಮಗೆ ಫೇಸ್ ಕ್ಯಾಪ್ಚರ್ ಅಂತ ಬರುತ್ತೆ. ಸೊ ಫೇಸ್ ಕ್ಯಾಪ್ಚರ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ಟ್ರಿ ಮಾಡ್ಕೋಬೋದು. ಸೊ ಇಷ್ಟು ಪ್ರೊಸೀಜರು. ಸೊ ನೆಕ್ಸ್ಟು ಬ್ರೋ, ಪ್ಲೀಸ್ ಟೆಲ್ ಮಿ ಅಬೌಟ್ ನೀಟ್ MBBS ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಸ್ಟೇಟ್ ರ್ಯಾಂಕ್ ಮೆರಿಟ್ ಲಿಸ್ಟ್ ಫಾರ್ ಹೌ ಮಚ್ ಸ್ಟೇಟ್ ರ್ಯಾಂಕ್ ವಿ ಕ್ಯಾನ್ ಗೆಟ್ ವಿಚ್ ಕಾಲೇಜ್ ಫಾರ್ MBBS ಇನ್ ಕರ್ನಾಟಕ. ಇದು ನಾನು ನೀಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ, ಯಾಕಂದರೆ ಇವಾಗ KCT ಅಪ್ಡೇಟ್ಸ್ ಬರ್ತಾ ಇದೆ ತುಂಬಾ. ಸೊ ಇವಾಗ ಕನ್ಫ್ಯೂಸ್ ಆಗುತ್ತೆ. ನೀಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನೇನು ಇವಾಗ ಜಸ್ಟ್ ಸದ್ಯಕ್ಕೆ ಏನಪ್ಪ ಅಂದರೆ ನೀಟ್ ವೆರಿಫಿಕೇಷನ್ ನಡೀತಿದೆ. ಸೊ ಅಷ್ಟು ಗಮನ ಇರಲಿ. ಸೊ ನಾನು ಇದ್ರ ಬಗ್ಗೆ ಸೀಟ್ ಅಲಾಟ್ಮೆಂಟ್ ಬಗ್ಗೆ, MBBS ಇವೆಲ್ಲ ಕಾಲೇಜಸ್ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸ್ಟೇಟ್ ರ್ಯಾಂಕ್ ಬಗ್ಗೆ ಅದೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಸಾಯಂಕಾಲ ನಾಳೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸೊ ನೆಕ್ಸ್ಟು ಅಣ್ಣ, ಡಿ ಫಾರ್ಮಸಿ ಕೋರ್ಸ್ಗೆ ಯಾವಾಗ ಬಿಡ್ತಾರೆ? ಇದನ್ನು ಸೇಮ್ ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. KAಗೆ ಏನು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಡಿ ಫಾರ್ಮಸಿದು ಕೂಡ. ಸೊ ಜಸ್ಟ್ ಬಂದಿರೋದು ಯಾವುದಪ್ಪ ಅಂದರೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಬಂದಿರೋದು ಅಷ್ಟೇ, ರಿಮೈನಿಂಗ್ ಯಾವುದು ಬಂದಿಲ್ಲ. ಸೊ ಇಷ್ಟು ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ, ಎಷ್ಟು ಟೈಮ್ ಇರುತ್ತೆ ಮೀನ್ಸ್ ಏನಪ್ಪ ಅಂದರೆ ಇವಾಗ ನಾನು ಹೇಳಿದೆ ಆಲ್ರೆಡಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನಪ್ಪ ಅಂದರೆ 4 to 5 ಡೇಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ವರಿ ಬೇಡ. ಸೊ ಆರಾಮಾಗಿ ಅವಸರ ಪಡಬೇಡ್ರಿ, ಆರಾಮಾಗಿ ಮಾಡ್ಬೋದು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡಾಬ್ 2006, 7, 15 ಬಂದಿದೆ. ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಣ್ಣ? ಅದು ಇದೇನು ಪ್ರಾಬ್ಲಮ್ ಅಲ್ಲ, ಏನು ತೊಂದರೆ ಇಲ್ಲ. ಇದ್ರ ಬಗ್ಗೆ ಏನು ತೊಂದರೆ ಬೇಡ, ಆರಾಮಾಗಿ
ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಸರ್ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಹಾಕಬೇಕು ಸರ್, ಮತ್ತು ಆಪ್ಷನ್ ಎಂಟ್ರಿನ ಮೊಬೈಲ್ನಲ್ಲಿ ಹಾಕಬೇಕಾ ಇಲ್ಲ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಹಾಕಬೇಕಾ? ನಾನು ಆಗಲೇ ಹೇಳಿದೆ, ಈ ಸಲ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಫೋನಲ್ಲಿ ಮಾಡಿದಷ್ಟು ಈಸಿ. ಯಾಕಂದರೆ ಸೈಬರ್ಗೆ ಹೋಗಿ ಅಮೌಂಟ್ ಖರ್ಚು ಮಾಡೋದಕ್ಕಿಂತ ಈ ಸಲ ಏನಪ್ಪ ಅಂದರೆ ನೀವು ಫೋನಲ್ಲೇ ಸ್ಕ್ಯಾನ್ ಮಾಡಿ ಅಥವಾ ಫೋನಲ್ಲೇ ಸ್ಕ್ಯಾನ್ ಮಾಡಿಕೊಂಡು ಅಥವಾ ನಿಮ್ಮ ಅಪ್ಲಿಕೇಶನ್ CT ನಂಬರ್ ಹಾಕಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ 5 ಡಿಜಿಟ್ಸ್ ನಂಬರ್ ಹಾಕಿ ಆಮೇಲೆ OTP ಲಾಗಿನ್ ಮಾಡಿಕೊಂಡು ನಿಮ್ಮ ಫೇಸ್ ಕ್ಯಾಪ್ಚರ್ ಮಾಡ್ಕೋಬೋದು ಈಸಿಯಾಗಿ, ಫೋನಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಆಗಲಿ 10 ಕಾಲೇಜ್ ಮಾಡಿದ್ರಿ ಅಂದ್ಕೊಳ್ಳಿ, 10 ಕಾಲೇಜ್ ಮಾಡಿದ ಮೇಲೆ ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಕೊಟ್ಟ ತಕ್ಷಣ ಮತ್ತೆ 10 ಕಾಲೇಜಲ್ಲಿ ಮಾಡಿದ ಮೇಲೆ ಮತ್ತೆ ಅಪ್ಡೇಟ್ ಕೊಡಬೇಕು. ಹಿಂಗೆ ಮಾಡ್ತಾಯಿರಿ. 10 ಕಾಲೇಜ್ ಆಗಲಿ ಅಥವಾ 5 ಕಾಲೇಜ್ ಆಗಲಿ, 5 ಕಾಲೇಜ್ ಹಾಕಿದ ಮೇಲೆ ಮತ್ತೆ ಅಪ್ಡೇಟ್ ಕೊಡಬೇಕು. ಅಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಕೊಟ್ಟರೆ ಕಾಲೇಜ್ನ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವು ಅಪ್ಡೇಟ್ ಮಾಡಲಾರ್ದೆ ಮಾಡಿದರೆ ಸ್ವಲ್ಪ ಸರ್ವರ್ ಡೌನ್ ಆಗ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಆಗೋದು. ಏನಪ್ಪ ಅಂದರೆ ಜಸ್ಟ್ ಇವಾಗ ಹೇಳ್ತಾ ಇದ್ದೀನಿ, ನೀವು ಫಾರ್ ಎಕ್ಸಾಂಪಲ್ ಇವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ಇವಾಗ 5 ಕಾಲೇಜ್ ಹಾಕಿದ್ರೆ ಅಂದ್ಕೊಳ್ಳಿ, 5 ಕಾಲೇಜ್ ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಟನ್ ಏನಪ್ಪ ಅಂದರೆ ಅಪ್ಡೇಟ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಅಪ್ಡೇಟ್ ಆಗಿಬಿಡುತ್ತೆ. ಸೊ ಇಷ್ಟು ಮಾಡ್ಕೋರಿ, ನಿಮಗೆ ಏನು ತೊಂದರೆ ಇಲ್ಲ. ಸೊ ಫೋನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಈಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಆರ್ BSc ನರ್ಸಿಂಗ್ ಆರ್ ಸಮ್ ಕೋರ್ಸಸ್. ಆಪ್ಷನ್ ಎಂಟ್ರಿ ನಾನು ಇವಾಗಲೇ ಹೇಳಿದೆ, ಏನಪ್ಪ ಅಂದರೆ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ ಅಷ್ಟು ಕೋರ್ಸ್ಗೆ, ಮತ್ತು ಅಗ್ರಿಕಲ್ಚರಲ್ಲಿ ವೆಟನರಿ ಸೈನ್ಸ್ ಆಗಲಿ ಅಥವಾ ಹಾರ್ಟಿಕಲ್ಚರ್ ಆಗಲಿ, ಸೊ ಇಷ್ಟು ಕೋರ್ಸ್ಗೆ, ಮತ್ತು BTech ಅಗ್ರಿ ಆಗಲಿ, ಸೊ ಇಷ್ಟು ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಬಿಟ್ಟಿರೋದು ನನ್ನ ಪ್ರಕಾರ. ಯಾಕಂದರೆ ರಿಮೈನಿಂಗ್ ಕೋರ್ಸಿನ ಶೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಬಿಡ್ತಾರೆ, ವೇಟ್ ಮಾಡಿರಿ. BPT ಆಪ್ಷನ್ ಎಂಟ್ರಿ ಯಾವಾಗ? ಈ ಸಲ ಏನಪ್ಪ ಅಂದರೆ KCT ಆಪ್ಷನ್ ಎಂಟ್ರಿಯಲ್ಲಿ BPT ಕೂಡ ತೋರಿಸ್ತಾ ಇದೆ. ನನಗೆ ಹೇಳಿದರು ಬೆಳಗ್ಗೆ ತುಂಬ ಸ್ಟೂಡೆಂಟ್ಸು, ಒಂದು 4 ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ನನಗೆ ಹೇಳಿದರು BPT ಕೂಡ ಆಪ್ಷನ್ ತೋರಿಸ್ತಾ ಇದೆ ಅಂತ. ಸೊ ಇದು ಕೂಡ ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಇದು BPT BPO BHS ಈಸ್ 3 ಕೋರ್ಸಸ್ ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಏನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಸೊ ವೇಟ್ ಮಾಡಿರಿ, ಬಿಡೋರ್ಗೂ ವೇಟ್ ಮಾಡಿರಿ, ನಾನು ಬಿಟ್ಟಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಆಲ್ ದಿ ಕೋರ್ಸಸ್ ಇವಾಗ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿರೋದು ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಹಾಕಿದ್ದೀನಿ. ಸೊ ರಿಮೈನಿಂಗ್ ಕೋರ್ಸ್ ಇನ್ನೂ ಬಿಟ್ಟಿಲ್ಲ, ವೇಟ್ ಮಾಡಿರಿ. ಸೊ ನೆಕ್ಸ್ಟು ಅಣ್ಣ ಇವಾಗ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ನೆಕ್ಸ್ಟ್ ನಮಗೆ MBBS ಆರ್ BDS ಸೀಟ್ ಸಿಕ್ತು ಅಂದ್ಕೊಂಡ್ರೆ ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಇವಾಗ ಆಪ್ಷನ್ ಎಂಟ್ರಿ ಏನಪ್ಪ ಅಂದರೆ KCT ಮತ್ತು ನೀಟ್ 2 ಕಂಬೈನ್ ನಡೆದಿದೆ. ಸೊ ನೀವು ಮೆಡಿಕಲ್ ಕಾಲೇಜನ್ನು ಸೇರ್ಕೋಬೋದು, ಮೆಡಿಕಲ್ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡ್ಬೋದು, ಇಂಜಿನಿಯರಿಂಗ್ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಎಂಟ್ರಿ ಬಿಟ್ಟಿರೋದು. ಸೊ MBBS ಬಿಟ್ಟಿಲ್ಲ. ಇವಾಗ ಏನಪ್ಪ ಅಂದರೆ ನೀವು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ ಅಂದರೆ ಸೆಕೆಂಡ್ ರೌಂಡ್ವರೆಗೂ ಏನಪ್ಪ ಅಂದರೆ ನಿಮಗೆ ಮೀನ್ಸ್ ಮೆಡಿಕಲ್ ಕಾಲೇಜ್ ಎಲ್ಲ ಶೋ ಆಗಿರುತ್ತೆ. ಇವಾಗ ಶೋ ಆಗುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನಿಮಗೆ ಈಸಿ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಸರ ಪಡಬೇಡ್ರಿ. ಆಮೇಲೆ ನೀವು ಇಂಜಿನಿಯರಿಂಗು ಮಾಡ್ಕೋಬೋದು, MBBSನು ಮಾಡ್ಕೋಬೋದು. ಸೊ ನೆಕ್ಸ್ಟ್ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ? ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿರಿ. ಸರ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರಾ ಸರ್ ಫಾರ್ಮ್ ಡಿ ಕೋರ್ಸ್ ಇನ್ನು ಫಾರ್ಮಸಿ ಕೋರ್ಸ್ಗೆ ಡಿ ಫಾರ್ಮ್ ಆಗಲಿ B ಫಾರ್ಮಸಿ ಆಗಲಿ ಇನ್ನೂ ಬಿಟ್ಟಿಲ್ಲ, ಸ್ವಲ್ಪ ವೇಟ್ ಮಾಡಿರಿ. ಅದೇನು ಇವಾಗ ಇದನ್ನು ಅದೇ ಫಾರ್ಮಾ ಡಿ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಸರ್ ಪ್ಲೀಸ್ ಟೆಲ್ ಮಿ? ಇದನ್ನು ಅದೇ ಕ್ವಶನ್ನು, ಇನ್ನೂ ವೇಟ್ ಮಾಡಿರಿ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, ನರ್ಸಿಂಗ್ ಬಂದಿಲ್ಲ. ಸೊ ಇವಾಗ ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋದು ಯಾವುದಪ್ಪ ಅಂದರೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಅಷ್ಟೇ ಬಂದಿರೋದು. ಸೊ ರಿಮೈನಿಂಗ್ ಕೋರ್ಸ್ ಇನ್ನು ಯಾವುದೂ ಬಂದಿಲ್ಲ. ಬಂದರೆ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಆಪ್ಷನ್ ಎಂಟ್ರಿಗೆ ಇಲ್ಲಿವರೆಗೂ ಟೈಮ್ ಇರುತ್ತೆ. ಆಪ್ಷನ್ ಎಂಟ್ರಿ ಏನಪ್ಪ ಅಂದರೆ ನಾವು 4 to 5 ಡೇಸ್ ಕಂಪಲ್ಸರಿ ಟೈಮ್ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ವರಿ ಬೇಡ. ಬಟ್ ಅವಸರ ಪಡಬೇಡ್ರಿ, ಯಾಕಂದರೆ ಅವಸರ ಪಟ್ಟಷ್ಟು ನಿಮಗೆ ಪ್ರಾಬ್ಲಮ್ ಆಗೋದು. ಅವಸರ ಪಡಬೇಡ್ರಿ, ನಾನು ಕರೆಕ್ಟಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅವಾಗ ಆಪ್ಷನ್ ಎಂಟ್ರಿ ಮಾಡಿದರೆ ಆಯಿತು. ಇವಾಗ ಈವ್ನಿಂಗ್ವರೆಗೂ ವೇಟ್ ಮಾಡಿರಿ, ನಾನು ಈವ್ನಿಂಗ್ ಮತ್ತೊಂದು ವೀಡಿಯೋ ಮಾಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋಗೆ ಮತ್ತೆ ಕಾಮೆಂಟ್ ಮಾಡಿರಿ, ನಾನು ಮತ್ತೆ ಈವ್ನಿಂಗ್ ಒಂದು ವೀಡಿಯೋ ಮಾಡೋದ್ರಲ್ಲಿ ನಿಮಗೆ ತಿಳಿಸ್ತೀನಿ. ಮತ್ತು ಆಪ್ಷನ್ ಎಂಟ್ರಿ ಮಾಡಬೇಕು ಇಲ್ವೋ ಅಂತ ಅದು ಕೂಡ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಲಿಂಕ್ ಇವಾಗ ಓಪನ್ ಮಾಡಿದರೆ ಸರ್ವರ್ ಬ್ಯೂಸಿ ಅಂತ ಬರ್ತಿದೆ. ಓಕೆ, ನಾನು ಇವಾಗ ಟ್ರೈ ಮಾಡಿ ನೋಡಿದ್ದೀನಿ, ಸರ್ವರ್ ಬ್ಯೂಸಿ ಅಂತ ಬರ್ತಿದೆ. ಓಕೆ, ಬಟ್ ಅದೇನು ಪ್ರಾಬ್ಲಮ್ ಆಗಲ್ಲ. ಇವಾಗ ಮತ್ತೆ ಓಪನ್ ಆಗ್ತಿದೆ. ನಾನು ಇವಾಗಲೇ ಜಸ್ಟ್ ಇವಾಗ ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಓಪನ್ ಮಾಡಿ ನೋಡಿದ್ದೀನಿ, ಓಪನ್ ಆಗ್ತಾಯಿದೆ. ಏನು ತೊಂದರೆ ಇಲ್ಲ. ಸರ್ವರ್ ಬ್ಯೂಸಿ ಆಗ್ತಾ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. BSc ನರ್ಸಿಂಗ್ ಯಾವಾಗ? BSc ನರ್ಸಿಂಗ್ ಬಿಡ್ತಾರೆ, ವೇಟ್ ಮಾಡಿರಿ. ಸೊ ನೆಕ್ಸ್ಟು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕಂತ ಗ್ರೂಪಲ್ಲೇ ಮೆಸೇಜ್ ಮಾಡಿ. ನಾನು ಸಾಯಂಕಾಲ ಈ ವಿಡಿಯೋ ನೋಡಿ ಓಕೆ, ನೋ ಪ್ರಾಬ್ಲಮ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡಬೇಕು ಬೇಡ ಅಂತ ತುಂಬ ಸ್ಟೂಡೆಂಟ್ಸ್ ಮೈಂಡಲ್ಲಿ ಡೌಟ್ ಇರುತ್ತೆ. ಸೊ ಏನಪ್ಪ ಅಂದರೆ ನಾನು ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಗೆ ಒಂದು ವಿಡಿಯೋ ಬಿಡ್ತೀನಿ, ಅದರಲ್ಲಿ ಹೇಳ್ತೀನಿ ಆಪ್ಷನ್ ಎಂಟ್ರಿ ಮಾಡಬೇಕು ಬೇಡ ಅಂತ, ಅವಾಗ ನೀವು ಮಾಡ್ಕೋಬೋದು. ಸರ್ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ? ಸ್ವಲ್ಪ ಲೇಟ್ ಆಗುತ್ತೆ. ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ BSc ನರ್ಸಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿರಿ. ಅಪ್ಡೇಟ್ ಮಾಡ್ತೀನಿ ನಾನು. KA ಕಡೆಯಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಬಂದರೆ ನಾನು ಖಂಡಿತ ತಿಳಿಸ್ತೀನಿ, ಅಲ್ಲಿಗೂ ವೇಟ್ ಮಾಡಿರಿ. ಲಾಸ್ಟ್ ಡೇಟ್ ಯಾವಾಗ? July 15 ಅಂತ ಹೇಳ್ತಿದ್ದಾರೆ.
ಬಟ್ ಟೈಮ್ ಕೊಡ್ಬೋದು, ಯಾಕಂದರೆ ಇನ್ನೂ ಇವಾಗ ಬೇಸ್ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಮತ್ತು ರಿಮೈನಿಂಗ್ ಸಮ್ ಕೋರ್ಸಸ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಂದಿಲ್ಲ. ಸೊ ಅಕಸ್ಮಾತ್ ಸೀಟ್ ಮ್ಯಾಟ್ರಿಕ್ಸ್ ಬಂತಂದರೆ ಆಪ್ಷನ್ಟ್ರಿಗೆ ಖಂಡಿತ ಟೈಮ್ ಕೊಡ್ತಾರೆ. ಅದ್ರ ಬಗ್ಗೆ ನೋಡಿ ಬೇಡ. 4 to 5 days ಟೈಮ್ ಇದ್ದೇ ಇರುತ್ತೆ. ಅಥವಾ ಅಂದರೆ ಮೀನ್ಸ್ ಲಾಸ್ಟ್ ಇಯರ್ ಏನಪ್ಪ ಅಂದರೆ 1 ವೀಕ್ ಟೈಮಿಂಗ್ ಇರ್ತಿತ್ತು, 6 to 7 days ಟೈಮಿಂಗ್ ಇರ್ತಿತ್ತು. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಬೇಸ್ ನರ್ಸಿಂಗ್ ಆಪ್ಷನ್ಟ್ರಿ ಯಾವಾಗ? ಸೊ ಎಲ್ಲರೂ ಅದನ್ನೇ ಕೇಳ್ತಾರೆ. ಇವಾಗ ನೆಕ್ಸ್ಟ್ 2 ಕ್ವಶನ್ಸ್ ಕೂಡ ಅದನ್ನೇ ಇದೆ. ಸೊ ವೇಟ್ ಮಾಡಿರಿ ಅಷ್ಟೇ. ಮತ್ತೇನಾದ್ರು ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ 18,000 ಇದೆ. ಸೀಟ್ಸ್ ಬರ್ಬೋದಾ? ಟ್ರೈ ಮಾಡಿ ಸಿಗುತ್ತೆ. ಆಪ್ಷನ್ಟ್ರಿಯಲ್ಲಿ ಒಬ್ಬರು 2 ಕೋರ್ಸ್ಗೆ ಮಾಡ್ಬೋದಾ? ನಾನು ಆಗಲೇ ಹೇಳಿದೆ, ಆಪ್ಷನ್ಟ್ರಿ 2 ಇಲ್ಲ 3 ಇಲ್ಲ 4 ಕೋರ್ಸ್ ಕೂಡ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮೇಲೆ ಫೋಕಸ್ ಮಾಡಿ ಆಪ್ಷನ್ಟ್ರಿ ಮಾಡಿದರೆ ನಿಮಗೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗ್ಬೋದು. ನೆಕ್ಸ್ಟು ಆಪ್ಷನ್ಟ್ರಿನ ಮೊಬೈಲಲ್ಲಿ ಮಾಡ್ಬೋದಾ? ಈಸಿಯಾಗಿ ಈ ಸಲ ಏನಪ್ಪ ಅಂದರೆ ಈಸಿಯಾಗಿ ಆಪ್ಷನ್ಟ್ರಿ ಫೋನಲ್ಲೇ ಮಾಡ್ಕೋಬೋದು. ಸೊ ನೆಕ್ಸ್ಟು ಬ್ರದರ್, ಇಂಜಿನಿಯರಿಂಗ್ ಕಟ್ ಆಫ್ ಯಾವಾಗ ಬಿಡ್ತಾರೆ? ಕಟ್ ಆಫ್ ಬಿಡದೇ ಇರ್ಬೋದು, ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ ಮೇಲೇನೂ ನೀವು ಸೀಟ್ ಆಪ್ಷನ್ಟ್ರಿನ ರೆಡಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ವಾಟ್ ಅಬೌಟ್ ಕಟ್ ಆಫ್ ಲಿಸ್ಟ್ ಆಫ್ ಕಾಲೇಜಸ್? ಕ್ಲಾರಿಫೈ ಮೀ ಬ್ರೋ. ಕಟ್ ಆಫ್ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಬಿಡ್ಬೋದು, ಅಥವಾ ಬಿಡ್ದೇ ಇವಾಗೂ ಬಿಡ್ಬೋದು. ಬಟ್ ಫಸ್ಟ್ ರೌಂಡ್ ಆದಮೇಲೆ ಜಾಸ್ತಿ ಬಿಡ್ಬೋದು, ಯಾಕಂದರೆ ಇವಾಗ ಇದು ಫಸ್ಟ್ ರೌಂಡು. ಸೊ ಇದ್ರ ಮೇಲೆ ಸೀಟ್ ಹೆಂಗೆ ಅಲೋಟ್ ಆಗುತ್ತೆ, ಯಾವ ರ್ಯಾಂಕಿಗೆ ಎಷ್ಟು ಸೀಟ್ ಅಲೋಟ್ ಆಗುತ್ತೆ, ಮತ್ತು ಯಾವ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಕಟ್ ಆಫ್ ಇರುತ್ತೆ ಅನ್ನೋದು ಈ ರೌಂಡ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಸೊ ನಿಮಗೆ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಬಿಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಕಟ್ ಆಫು ಬಿಡ್ತಾರೆ, ಅವಾಗ ನೀವು ನೋಡ್ಕೋಬೋದು. ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, ವೆಯ್ಟ್ ಮಾಡಿರಿ. ಸರ್, ನನ್ನ ಫಾದರ್ ಎಕ್ಸ್ ಆರ್ಮಿ, ಬಟ್ ನಾನು ಅಪ್ಲಿಕೇಶನಲ್ಲಿ ಎಕ್ಸ್ ಡಿಫೆನ್ಸ್ ಕೋಟಾಗೆ ಅಪ್ಲೈ ಮಾಡಿಲ್ಲ. ಈಗ ಇದಕ್ಕೇನು ಪ್ರಾಬ್ಲಮ್ ಆಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನೀವು ಆವಾಗಲೇ ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಾಗ ಮೊನ್ನೆ ಮಾಡ್ಕೋಬೇಕಿತ್ತು, ಬಟ್ ಮಾಡ್ಕೊಂಡಿಲ್ಲ. ಬಟ್ ಏನು ಪ್ರಾಬ್ಲಮ್ ಆಗಲ್ಲ, ಇದು ಆಪ್ಷನ್ಟ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ತೊಂದರೆ ಬೇಡ. ಬಿ ಎಸ್ ನರ್ಸಿಂಗ್ ಬಂದಿದೆ ಸರ್. ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ, ವೇಟ್ ಮಾಡಿರಿ. ಬಿ ಎಸ್ ನರ್ಸಿಂಗ್ ಆಪ್ಷನ್ಟ್ರಿ ಯಾವಾಗ? ಅದನ್ನೇ ಕಲಿತಾ ಇದ್ದು ತುಂಬ ಸ್ಟೂಡೆಂಟ್ಸ್. ಬಿ ಎಸ್ ನರ್ಸಿಂಗ್ ಆಪ್ಷನ್ಟ್ರಿ ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿರಿ. ಎಷ್ಟು ಫೀಸ್ ಪೇ ಮಾಡಬೇಕು ಸರ್ ಒಂದು ಆಪ್ಷನ್ಟ್ರಿಗೆ? 1 ಟೈಮ್ ಫೇಸ್ ಸ್ಕ್ಯಾನ್ ಮಾಡಿದರೆ ಸಾಕಾ? ಪ್ರತಿ ಸಲ ಲಾಗಿನ್ ಆಗುವಾಗೂ ಫೇಸ್ ಸ್ಕ್ಯಾನ್ ಮಾಡಬೇಕಾ? ಅಕಸ್ಮಾತ್ ನೀವು ಫೋನಲ್ಲಿ ಲಾಗಿನ್ ಮಾಡುವಾಗ ಏನಪ್ಪ ಅಂದರೆ ನೀವು CET ಅಪ್ಲಿಕೇಶನ್ ನಂಬರ್ ಹಾಕಿ ಕೂಡ ಲಾಗಿನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ಸ್ಕ್ಯಾನ್ ಅದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಸ್ಕ್ಯಾನ್ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಸ್ಕ್ಯಾನರ್ ಕೂಡ ಸ್ಕ್ಯಾನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಲಾಗಿನ್ ಆಗುವಾಗ ಏನಪ್ಪ ಅಂದರೆ ಸ್ಕ್ಯಾನ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಅದು ರೂಲ್ಸ್ ಇದ್ದೇ ಇರೋದು. ಸರ್, ನಾನು KCT ವೆರಿಫಿಕೇಷನ್ ಸ್ಲಿಪ್ನ ಎಡಿಟ್ ಮಾಡಿಸಿದ್ದೀನಿ, ಆದರೆ ಅದು ಅಪ್ಡೇಟ್ ಆಗಿ ಬರ್ತಾಯಿಲ್ಲ, ಏನು ಮಾಡೋದು? ಹಳೆ ವೆರಿಫಿಕೇಷನ್ ಸ್ಲಿಪ್ನ ಸ್ಕ್ಯಾನ್ ಮಾಡಿ ಆಪ್ಷನ್ಟ್ರಿ ಮಾಡ್ಬೋದಾ? ಓಲ್ಡ್ ವೆರಿಫಿಕೇಷನ್ ಸ್ಲಿಪ್ನ ಸ್ಕ್ಯಾನ್ ಮಾಡಿ ಮಾಡ್ಕೋಬೋದು. ಮತ್ತು ಏನಪ್ಪ ಅಂದರೆ ನೀವು ಸ್ಕ್ಯಾನ್ ಮಾಡಬೇಕಂತಲೇ ಅಲ್ಲ, ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಅಂದರೆ ಸ್ಕ್ಯಾನ್ QR ಕೋಡ್ ಅಂತಲೂ ಇದೆ, ಮತ್ತು ಲಾಗಿನ್ ವಿತ್ CET ನಂಬರ್ ಅಂತ ಲಾಗಿನ್ ವಿತ್ CET ನಂಬರ್ ಅಂತಲೂ ಇದೆ. ಸೊ ಅಲ್ಲಿ ಕೆಳಗೆ ಇರೋ ಆಪ್ಷನ್ CET ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ CET ನಂಬರ್ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ CET 5 digits ನಂಬರ್ ಇದೆಯಲ್ಲ, ಅದನ್ನು ಕೇಳುತ್ತೆ. ಸೊ ಅದನ್ನು ಕೇಳಿದ್ರೆ OTP ಬರುತ್ತೆ. OTP ಕೇಳಿದ ಮೇಲೆ ಏನಪ್ಪ ಅಂದರೆ ನಿಮ್ಮ ಫೇಸ್ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಮಾಡಿದ ಮೇಲೆ ಏನಪ್ಪ ಅಂದರೆ ನೀವು ಆಪ್ಷನ್ಟ್ರಿ ಮಾಡ್ಕೋಬೋದು. ಸರ್, ಬಿ ಎಸ್ ನರ್ಸಿಂಗ್ ಕಾಲೇಜ್ ಎಷ್ಟು ಬರ್ತಾ ಇಲ್ಲ? ನಾನು ಗ್ರೂಪಲ್ಲಿ ಕಳಿಸಿದ್ದೀನಿ, ಅದನ್ನು ನೋಡ್ಕೊಳ್ರಿ. ಅದು ಬಿ ಎಸ್ ಸಿ ನರ್ಸಿಂಗ್ದು ಯಾವಾಗ ಬಿಡೋದು ಆಪ್ಷನ್ಟ್ರಿನ ಬಿಡ್ತಾರೆ, ವೆಯ್ಟ್ ಮಾಡಿರಿ. ವೆಟ್ರನಿಗೆ ಆಪ್ಷನ್ಟ್ರಿ ಸ್ಟಾರ್ಟ್ ಆಗಿದೆಯಾ? ವೆಟ್ರನರಿ ಸ್ಟಾರ್ಟ್ ಇದೆ. ಇವಾಗ ಜಸ್ಟ್ ಅಗ್ರಿಕಲ್ಚರಲ್ಲೇ ವೆಟ್ರನರಿ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಮತ್ತು ಹಾರ್ಟಿಕಲ್ಚರ್ ಸೀಟ್ ಮ್ಯಾಟ್ರಿಕ್ಸ್ ಇದೆ, BTech ಅಗ್ರಿ ಸೀಟ್ ಮ್ಯಾಟ್ರಿಕ್ಸ್ ಇದೆ. ಸೊ ಇಷ್ಟೆಲ್ಲ ಇದೆ, ನೀವು ಕರೆಕ್ಟಾಗಿ ಆಪ್ಷನ್ಟ್ರಿ ಮಾಡ್ಕೋಬೋದು. ಸರ್, ನಮ್ಮದು ಮೆಡಿಕಲ್ ಸೀಟ್ ಆಗಿದೆ, ನಾವು KCT ಆಪ್ಷನ್ಟ್ರಿಗೆ ಲಾಗಿನ್ ಆಗಬೇಕಾ? ಅವ್ರು ನೀಟ್ಗೆ ಬೇರೆ ಲಿಂಕ್ ಬಿಟ್ಟಿದ್ದಾರೆ ಸರ್. ಸೊ ಆಪ್ಷನ್ಟ್ರಿ ಏನಪ್ಪ ಅಂದರೆ ಕಮಾಂಡ್ ಆಪ್ಷನ್ಟ್ರಿ ಇರೋದು. UG ಸೀಟಿಗೂ ಒಂದು, UG ನೀಟ್ಗೂ ಒಂದೇ ಆಪ್ಷನ್ಟ್ರಿ ಬಿಡ್ತಾರೆ. ಸೊ ಬಟ್ ಸದ್ಯಕ್ಕೆ ಏನಪ್ಪ ಅಂದರೆ ಇವಾಗ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ಟ್ರಿ ಬಿಟ್ಟಿರೋದು. UG ನೀಟ್ ಏನಂದರೆ ಈ ಸಲ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಯಾವುದು ಬಂದಿಲ್ಲ. UG CETಯಲ್ಲಿ ಕೂಡ ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ ತುಂಬ ಕೋರ್ಸ್ದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ಮೆಡಿಕಲ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ, ಸ್ವಲ್ಪ ವೇಟ್ ಮಾಡಿರಿ, ನಾನು ಇನ್ಫಾರ್ಮ್ ಮಾಡ್ತೀನಿ. ಸರ್, ಫೋನ್ ನಂಬರ್ ಚೇಂಜ್ ಮಾಡ್ಬೋದು ಮುಂದೆ ಕೌನ್ಸಿಲಿಂಗ್ ಪ್ರೋಸೆಸ್ ಆದಮೇಲೆ, ಪ್ಲೀಸ್ ರಿಪ್ಲೈ. ಫೋನ್ ನಂಬರ್ನ ನೀವು ಅಪ್ಲಿಕೇಶನ್ ಎಡಿಟಿಂಗ್ ಮೊನ್ನೆ ಬಿಟ್ಟಿದ್ರು. ಸೊ ಆವಾಗಾದರೂ ಒಂದು ಚಾನ್ಸ್ ಇತ್ತು, ಚೇಂಜ್ ಮಾಡ್ಕೋಬೇಕಿತ್ತು. ನಾನು ಗ್ರೂಪಲ್ಲಿ ತುಂಬ ಸಲ ಇನ್ಫಾರ್ಮ್ ಮಾಡಿದೆ, ಅಪ್ಲಿಕೇಶನ್ ಎಡಿಟಿಂಗ್ ಇದ್ದರೆ ಏನಿದ್ರು ಮಾಡ್ಕೊಳ್ಳಿ ಅಂತ. ಬಟ್ ಅದು ನಿಮ್ಮ ತಪ್ಪು, ಮಾಡ್ಕೋಬೇಕಿತ್ತು. ಬಟ್ ಇವಾಗ ಚೇಂಜ್ ಮಾಡೋಕ್ಕೆ ಆಗಲ್ಲ. ಸರ್, ಇವತ್ತೇ ಆಪ್ಷನ್ಟ್ರಿ ಸ್ಟಾರ್ಟ್ ಆಗಿದೆ, ಇವತ್ತೇ ಹೋಗಿ ಆಪ್ಷನ್ಟ್ರಿ ಮಾಡಬೇಕಾ? ನಾನು ಈವ್ನಿಂಗ್ನ ಒಂದು ವಿಡಿಯೋ ಮಾಡ್ತೀನಿ, 6 ಅಥವಾ 7 o'clock ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿರಿ. ಆ ವಿಡಿಯೋದಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಹೇಳ್ತೀನಿ, ಆವಾಗ ನೀವು ನೆಕ್ಸ್ಟ್ ಪ್ರೊಸೆಸರ್ ನೀವು ಮಾಡ್ಕೋಬೋದು. ಬ್ರೋ, ಅಗ್ರಿಕಲ್ಚರ್ಗೆ ಫ್ಯೂಚರ್ ಇದೆಯಾ? ಪ್ಲೀಸ್ ಟೆಲ್ ಮಿ ಬ್ರೋ. ನಾನು ಆಗಲೇ ಹೇಳಿದೆ. ಸೊ ನೀವು ಓದೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಚೆನ್ನಾಗಿ ಓದ್ಕೊಂಡ್ರೆ, ಅಥವಾ ನಿಮಗೆ ಅಗ್ರಿಕಲ್ಚರ್ ಮಾಡಬೇಕು ಅನಿಸುತ್ತಂದ್ರಪ್ಪ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಆಗ್ಬೋದು, ಅಥವಾ ರಿಸರ್ಚ್ ಆಫೀಸರ್ ಆಗ್ಬೋದು. ಇಷ್ಟೆಲ್ಲ ಫ್ಯೂಚರ್ಸ್ ಇದೆ, ಗೌರ್ಮೆಂಟ್ ಜಾಬ್ಸ್ ಇದೆ, ಸಿಗುತ್ತೆ ನೀವು ಚೆನ್ನಾಗಿ ಓದ್ಕೊಂಡ್ರೆ. ಸರ್, ವಿ ಹ್ಯಾವ್ ಟು ಪೇ 750 rupees
ಇದೇನಪ್ಪ ಅಂದರೆ ಪ್ರತಿ ಸಲ ಅಂದರೆ ಲಾಸ್ಟ್ ಇಯರ್ ಏನಪ್ಪ ಅಂದರೆ ಮೀನ್ಸ್ ಪ್ರತಿ ವರ್ಷ ಏನಂದರೆ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಸೀಟ್ಸ್ ಸಿಕ್ಕಿದ ಮೇಲೆ ಚಾಯ್ಸ್ 1 ಕೊಟ್ಟ ಮೇಲೆ ಚಾಯ್ಸ್ 1 ಏನಪ್ಪ ಅಂದರೆ ನಾನು ಆವಾಗಲೇ ಒಂದು ಸಲ ವೀಡಿಯೋದಲ್ಲಿ ಮಾಡಿದೆ ಚಾಯ್ಸ್ 1 ನನಗೆ ಕಾಲೇಜ್ ಇಷ್ಟ ಇದೆ, ನಾನು ಚಾಯ್ಸ್ 1 ಕೊಟ್ಟು ಅಮೌಂಟ್ ಪೇ ಮಾಡಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ₹750 ಪೇ ಮಾಡಿ ಅಡ್ಮಿಷನ್ ಆಗ್ತೀನಿ ಅಂತ. ಬಟ್ ಈ ಸಲ ಏನಪ್ಪ ಅಂದರೆ ಸ್ಟಾರ್ಟಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ ಏನಪ್ಪ ಅಂದರೆ ₹750 ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ನೀನು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಸೊ ಇದು ಒಂದೇ ಸಲ ಪೇ ಮಾಡಬೇಕು, ಇದು ಪದೇ ಮಾಡುವಂಗೆ ಇಲ್ಲ, ಒಂದು ಮೈಂಡಲ್ಲಿ ಇರಲಿ. ಸರ್ ಬೇಸ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ವೇಟ್ ಮಾಡಿ ನಾನು ಇನ್ಫಾರ್ಮ್ ಮಾಡ್ತಾನೆ. ಸರ್ ನೀಟ್ ಥ್ರೋ ಹೋಗೋರು ಇವಾಗಲೇ ಆಪ್ಷನ್ ಎಂಟ್ರಿ ಮಾಡಬೇಕಾ? ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಇವಾಗ ಚಾನ್ಸೇ ಇಲ್ಲ, ಎಲಿಜಿಬಲೇ ಇಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಿಡೋವರೆಗೂ ವೇಟ್ ಮಾಡಿರಿ, ಅವಸರ ಪಡಬೇಡ್ರಿ. ನಾನು ವಿಡಿಯೋ ಮಾಡ್ತೀನಿ ಸಾಯಂಕಾಲ, ಅಲ್ಲಿವರೆಗೂ ವೇಟ್ ಮಾಡಿರಿ. ಕಟ್ ಆಫ್ ಯಾವಾಗ ರಿಲೀಸ್ ಆಗುತ್ತೆ? ಕಟ್ ಆಫ್ ಇವಾಗ ಬಿಡ್ಬೋದು ಕೂಡ, ಬಿಡ್ದೇ ಇರ್ಬೋದು ಕೂಡ. ಬಟ್ ಜಾಸ್ತಿ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಕಟ್ ಆಫ್ ಬಿಡ್ಬೋದು. ಆಪ್ಷನ್ ಎಂಟ್ರಿ ಪ್ರೊಸೀಜರ್ಸ್ ಹೇಳಿ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಆಪ್ಷನ್ ಎಂಟ್ರಿ KA ಕಡೆಯಿಂದ ಒಂದು ಡೆಮೋ ವಿಡಿಯೋ ಬಂದಿದೆ, ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆ ವಿಡಿಯೋನ ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ಕೂಡ. ವಿಡಿಯೋದಲ್ಲಿ ನೀವು ಎಲ್ಲರೂ ನೋಡ್ಕೋಬೋದು. ಡಿ ಫಾರ್ಮ್ ಆಪ್ಷನ್ ಎಂಟ್ರಿ ಡಿ ಫಾರ್ಮ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಅದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಸೊ ವೇಟ್ ಮಾಡಿರಿ. ವೆಟರ್ನರಿ ಬಿಟ್ಟಿದ್ದಾರೆ, ವೆಟರ್ನರಿ ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಎಷ್ಟು ದಿನ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿಗೆ? ಆಪ್ಷನ್ ಎಂಟ್ರಿಗೆ ಏನಪ್ಪ ಅಂದರೆ 4 to 5 days ಟೈಮ್ ಕಂಪಲ್ಸರಿ ಇದ್ದೇ ಇರುತ್ತೆ, ಸೊ ಆರಾಮಾಗಿ ಮಾಡ್ಕೋಬೋದು. ಸರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಎಷ್ಟು ಟೈಮ್ ಇರುತ್ತೆ ಆರ್ ಲಾಸ್ಟ್ ಡೇಟ್? ಅದೇ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅದೇ ಹೇಳಿದೆ, 4 to 5 days ಟೈಮಿಂಗ್ ಇರುತ್ತೆ, ಸೊ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು, ಏನು ಅವಸರ ಪಡಬೇಡಿ. ಸೊ ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ ಬರೋದು ಯಾವಾಗ? ಅವರು ಮೀನ್ಸ್ ಎಲ್ಲ ಕಾಲೇಜಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೇ ಎಲ್ಲ ಕಾಲೇಜಿಂದ ಸೀಟ್ ಮ್ಯಾಟ್ರಿಕ್ಸ್ KAಗೆ ಕೊಟ್ಟ ಮೇಲೇ KAದವರು ರಿಲೀಸ್ ಮಾಡೋದು. ಸೊ ಬಟ್ KAಗೆ ಏನಪ್ಪ ಅಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. BS ನರ್ಸಿಂಗ್ ಕೂಡ ಅಷ್ಟೇ, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಇದನ್ನು ಕೂಡ ಸೇಮ್ ಕ್ವಶನು, ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ, ಇದು ಕೂಡ ಇನ್ನೂ KAಗೆ ಬಂದಿಲ್ಲ. ಸೊ ಲಾಸ್ಟ್ ಡೇಟ್ ಯಾವಾಗ ಆಪ್ಷನ್ ಎಂಟ್ರಿಗೆ? 4 to 5 days ಟೈಮಿಂಗ್ ಇರುತ್ತೆ. July 14 ಅಂತ ಹೇಳ್ತಿದ್ದಾರೆ, ಬಟ್ ಟೈಮಿಂಗ್ ಇನ್ನೂ ಕೊಡ್ತಾರೆ, ಅದ್ರ ಬಗ್ಗೆ ವರಿ ಬೇಡ. ಸೊ ಎಷ್ಟು ನಿಮ್ಮ ಡೌಟ್ಸ್ ಎಲ್ಲ. ಸೊ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ವಿಡಿಯೋಗೆ ಕಾಮೆಂಟ್ ಮಾಡಿ, ನಾನು ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕೆಂದರೆ ನಿಮಗೆ ಇರೋ ಡೌಟ್ಸು ಬೇರೆದವ್ರಿಗೂ ಕೂಡ ಇರುತ್ತೆ, ಅವರಿಗಿರೋ ಡೌಟ್ಸ್ ಕೂಡ ನಿಮಗೆ ಇರುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.